Hello friends, welcome back to my YouTube channel Nursing Simplified with Kannada. Today we will discuss about nucleus. ಇವತ್ತಿನ ಕ್ಲಾಸಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡೋಣ. ಸೆಲ್ ಟಾಪಿಕಲ್ಲಿ ನ್ಯೂಕ್ಲಿಯಸ್ ಒಂದು ರಿಮೈನಿಂಗ್ ಟಾಪಿಕ್ ಆಗಿತ್ತು, ಅದನ್ನು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ನ್ಯೂಕ್ಲಿಯಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಅನಾಟಮಿ ನಾವು ನೆಕ್ಸ್ಟ್ ಸ್ಟಡಿ ಮಾಡಬೇಕಂತಂದರೆ ಇದು ಬೇಸಿಕ್ ಟಾಪಿಕ್ ಆಗಿರೋದ್ರಿಂದ ಯಾರು ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಇನ್ ಆಲ್ ಸೆಲ್ ವಿಚ್ ಡಿವೈಡ್ ಆ್ಯಂಡ್ ಪ್ರೊಡ್ಯೂಸ್ ಎಂಜೈಮ್. ನ್ಯೂಕ್ಲಿಯಸ್ ಎಲ್ಲ ಸೆಲ್ ಒಳಗಡೆನೂ ಪ್ರೆಸೆಂಟ್ ಇರುತ್ತೆ, ವಿಚ್ ಡಿವೈಡ್ ಆ್ಯಂಡ್ ಪ್ರೊಡ್ಯೂಸ್ ಎಂಜೈಮ್. ನೆಕ್ಸ್ಟ್ ದ ಸೆಲ್ ವಿತ್ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಮೀನ್ಸ್ ಸೆಲ್ ವಿತ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಮೋಸ್ಟ್ ಆಫ್ ದ ಸೆಲ್ ಹ್ಯಾವ್ ಓನ್ಲಿ ಒನ್ ನ್ಯೂಕ್ಲಿಯಸ್, that's called uninucleated. Next, few types of cell have many nucleus. ಇವಾಗ ನೋಡಿದ್ರಲ್ಲ, ಒನ್ ನ್ಯೂಕ್ಲಿಯಸ್ ಇದ್ದರೆ ಅದನ್ನು ನಾವು ಯೂನಿನ್ಯೂಕ್ಲಿಯೇಟೆಡ್ ಅಂತ ಕರಿತೀವಿ. ಮೆನಿ ನ್ಯೂಕ್ಲಿಯಸ್ ಇದ್ದರೆ ಅದನ್ನು ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್ ಅಂತ ಕರಿತೀವಿ. ಇವಾಗ ಸೆಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಲೊಕೇಶನ್ ನೋಡೋಣ. ಲೊಕೇಟೆಡ್ ನಿಯರ್ ದಿ ಸೆಂಟರ್ ಆಫ್ ದಿ ಸೆಲ್. ಬಹಳಷ್ಟು ಸೆಲ್ಗಳು ಸೆಂಟರ್ಗೆ ಲೊಕೇಟ್ ಆಗಿರುತ್ತವೆ. ಮೋಸ್ಟ್ ಆಫ್ ದಿ ಸೆಲ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಸೆಲ್ಸ್ ಏನಿದೆಯಲ್ಲ ಅದು ಸ್ಪೆರಿಕಲ್ ಅಥವಾ ರೌಂಡ್ ಶೇಪಲ್ಲಿನೇ ಇರ್ತಾವೆ. ಇವಾಗ ನೆಕ್ಸ್ಟ್ ಸೆಲ್ ಕಾಂಪೋನೆಂಟ್ಸ್ ಬಗ್ಗೆ ನೋಡೋಣ. ಸೆಲ್ ಕಾಂಪೋನೆಂಟ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೆಲ್ ಕಾಂಪೋನೆಂಟ್ಸ್, ದೇರ್ ಆರ್ 3 ಸೆಲ್ ಕಾಂಪೋನೆಂಟ್ಸ್. ಫಸ್ಟ್ ಒನ್ ನ್ಯೂಕ್ಲಿಯರ್ ಮೆಂಬ್ರೇನ್. ಇದೇನಿದೆಯಲ್ಲ ರೌಂಡ್, ಇದು ನ್ಯೂಕ್ಲಿಯರ್ ಮೆಂಬ್ರೇನ್. ಸೆಕೆಂಡ್ ಒನ್ ನ್ಯೂಕ್ಲಿಯೋಪ್ಲಾಸಮ್. ಇದು ಇನ್ಸೈಡ್ ಏನು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ ಇದು ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳ್ತೀವಿ. ಇವಾಗ ಯಾವ ರೀತಿ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ ಅದೇ ರೀತಿ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಅಂತಂದರೆ ಇದು ಇಲ್ಲಿದೆ ನೋಡಿ, ಈ ಬ್ಲ್ಯಾಕ್ ಪಾರ್ಟ್ ಏನಿದೆಯಲ್ಲ ಇದು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ನ್ಯೂಕ್ಲಿಯರ್ ಪೋರ್. ನ್ಯೂಕ್ಲಿಯರ್ ಪೋರ್ ಅಂತ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಮಿಡಲ್ ಏನು ಗ್ಯಾಪ್ ಇದೆಯಲ್ಲ ಇಲ್ಲಿ, ಈ ಗ್ಯಾಪ್ಗೆ ನಾವು ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಕಾಂಪೋನೆಂಟ್ಸ್ ಒಳಗಡೆ ಫಸ್ಟ್ ಒನ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯಸ್ ಈಸ್ ಕವರ್ಡ್ ಬೈ ಡಬಲ್ ಲೇಯರ್ ಮೆಂಬ್ರೇನ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯಸ್ ಏನಿದೆಯಲ್ಲ ಅದು ಡಬಲ್ ಲೇಯರ್ ಮೆಂಬ್ರೇನಿಂದ ಕವರ್ ಆಗಿರುತ್ತೆ. ಆ ಕವರ್ ಆಗಿರೋ ಮೆಂಬ್ರೇನ್ಗೆ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಇಟ್ ಎನ್ಕ್ಲೋಸಸ್ ದಿ ನ್ಯೂಕ್ಲಿಯೋಪ್ಲಾಸ್ಮಾ. ಇಲ್ಲಿ ನೋಡ್ಬೋದು ನೀವು, ಇದೇನು ಇಲ್ಲಿದೆ ಅಲ್ಲ ಡಬಲ್ ಲೇಯರ್ ಈ ರೀತಿ ಇದೆಯಲ್ಲ ಇದು ನ್ಯೂಕ್ಲಿಯಸ್ ಮೆಂಬ್ರೇನ್ ಆಗಿರುತ್ತೆ. ಇದ್ರ ಒಳಗಡೆ ಇರೋದು ನ್ಯೂಕ್ಲಿಯೋಪ್ಲಾಸ್ಮಾ. ಇದು ಪ್ಲಾಸ್ಮಾನ ಎನ್ಕ್ಲೋಸ್ ಮಾಡಿರುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹ್ಯಾವ್ ಫೋರ್ಸ್. ಇಟ್ ಹೆಲ್ಪ್ಸ್ ಟು ಅಲೋ ನ್ಯೂಕ್ಲಿಯೋಪ್ಲಾಸ್ಮಾ ಕಮ್ಯುನಿಕೇಟ್ ವಿತ್ ಸೈಟೋಪ್ಲಾಸಮ್. ಇಲ್ಲಿ ನೋಡ್ಬೋದು, ಇಲ್ಲಿ ಮಿಡಲ್ ಏನು ಗ್ಯಾಪ್ ಇದೆಯಲ್ಲ ಈ ರೀತಿ ಮೆಂಬ್ರೇನ್ ಮಿಡಲ್ ಗ್ಯಾಪ್ ಇರೋದನ್ನು ನಾವು ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಅದು ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯರ್ ಪ್ಲಾಸಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಬಿಟ್ವೀನ್ ನ್ಯೂಕ್ಲಿಯೋಪ್ಲಾಸಮ್ ಆ್ಯಂಡ್ ಸೈಟೋಪ್ಲಾಸಮ್. ಇದ್ರದ್ದು ಮೇನ್ ಫಂಕ್ಷನ್ ಅಂತ ಅಂದರೆ ಇವಾಗ ಸೆಲ್ ಒಳಗಡೆ ಇರುವಂಥ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ನ್ಯೂಕ್ಲಿಯೋಪ್ಲಾಸಮ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಎಕ್ಸ್ಚೇಂಜ್ ಏನೇನು ನೆಸಸರಿ ಥಿಂಗ್ಸ್ ಇರುತ್ತಲ್ಲ ಅದನ್ನು ಮೆಟೀರಿಯಲ್ಸ್ನ ಎಕ್ಸ್ಚೇಂಜ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಂಪೋನೆಂಟ್ ನ್ಯೂಕ್ಲಿಯೋಪ್ಲಾಸಮ್. Nucleoplasm, it is a gel-like substance found within the nucleus. ನೋಡ್ಬೋದು ನೀವು ನ್ಯೂಕ್ಲಿಯಸ್ ಒಳಗಡೆ ಇದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಇವಾಗ ಯಾವ ರೀತಿ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಆಗಿರುತ್ತೆ ಅದೇ ರೀತಿ ಇದು ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಜೆಲ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. It contains large quantities of genetic material in the form of DNA. It contains genetic material in the form of DNA. ಇದು DNA ಫಾರ್ಮ್ ಒಳಗಡೆ ಜೆನೆಟಿಕ್ ಮಟೀರಿಯಲ್ನ ಲಾರ್ಜ್ ಅಮೌಂಟಲ್ಲಿ ಸ್ಟೋರ್ ಮಾಡಿರುತ್ತೆ.
ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ನಮ್ಮದು ಜೆನೆಟಿಕ್ ಮಟೀರಿಯಲ್ಸ್ ಸ್ಟೋರ್ ಆಗಿರುತ್ತೆ. ನ್ಯೂಕ್ಲಿಯೋಪ್ಲಾಸಮ್ ಅಪಿಯರ್ಸ್ ಹ್ಯಾಸ್ ಅ ಡಾರ್ಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಕ್ರೊಮ್ಯಾಟಿನ್. ಇದು ನ್ಯೂಕ್ಲಿಯಸ್ ಒಳಗಡೆ ಡಾರ್ಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದೇನಿದೆ ಅಲ್ಲ ಡಾರ್ಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅಲ್ಲ, ಇದು ನ್ಯೂಕ್ಲಿಯೋ ಪ್ಲಾಸ್ಮಾ ಆಗಿರುತ್ತೆ. ಇದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಬಟ್ ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಇದನ್ನು ನಾವು ನ್ಯೂಕ್ಲಿಯರ್ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಈಸ್ ಕನ್ವರ್ಟೆಡ್ ಇಂಟು ರಾಡ್ ಶೇಪ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಕ್ರೋಮೋಸೋಮ್ಸ್. ಇದು ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ ಕ್ರೊಮ್ಯಾಟಿನ್ ಮೆಟೀರಿಯಲ್ ಏನಿದೆಯಲ್ಲ ಅದು ರಾಡ್ ಶೇಪ್ ಸ್ಟ್ರಕ್ಚರ್ ಆಗುತ್ತೆ. ಆ ರಾಡ್ ಶೇಪ್ ಸ್ಟ್ರಕ್ಚರ್ ಆಗೋದನ್ನೇ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ನಮ್ಮದು ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಅದು ಸೆಲ್ ಡಿವೈಡ್ ಆಗೋ ಟೈಮಲ್ಲಿ ರಾಡ್ ಲೈಕ್ ಶೇಪ್ನ ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಕಾಂಪೋನೆಂಟ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯಸ್ ಮೇ ಕಂಟೈನ್ಸ್ ಒನ್ ಆರ್ ಮೋರ್ ರೌಂಡೆಡ್ ಬಾಡೀಸ್ ಕಾಲ್ಡ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯಸ್ ಏನಿದೆಯಲ್ಲ ಅದು ಒನ್ ಅಥವಾ ಮೋರ್ ರೌಂಡ್ ಬಾಡೀಸ್ನ ಹೊಂದಿರುತ್ತೆ. ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಇಟ್ ಕಂಪೋಸ್ಡ್ ಆಫ್ RNA, DNA ಆ್ಯಂಡ್ ಪ್ರೋಟೀನ್. ಇದು RNA, DNA ಮತ್ತು ಪ್ರೋಟೀನಿಂದ ಫಾರ್ಮ್ ಆಗಿರುತ್ತೆ. ಇದ್ರದ್ದು ಮೇನ್ ಫಂಕ್ಷನ್ ಅಂತ ಅಂದರೆ ಸಿಂಥೆಸಿಸ್ ಆಫ್ ರೈಬೋಸೋಮಲ್ RNA. ಇದು ರೈಬೋಸೋಮಲ್ RNAನ ಸಿಂಥೆಸಿಸ್ ಮಾಡುತ್ತೆ. ಇದು ನ್ಯೂಕ್ಲಿಯೋಲಸ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ಇವಾಗ ನೋಡಿದ್ರಲ್ಲ 3 ಕಂಪೋನೆಂಟು ಮತ್ತು ಅದ್ರ ಫಂಕ್ಷನನ್ನು ನೋಡಿದ್ವಿ. ಇವಾಗ ನಾವು ನ್ಯೂಕ್ಲಿಯಸ್ದು ಕಾಂಪೋನೆಂಟ್ಸ್ ಆಗಿರುವಂಥ 3 ಪಾರ್ಟ್ಸ್ದು ಸ್ಟ್ರಕ್ಚರು ಮತ್ತು ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವಾಗ ಹೋಲ್ ನ್ಯೂಕ್ಲಿಯಸ್ದು ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ ಒನ್, ಕಂಟ್ರೋಲ್ ದಿ ಆಲ್ ಸೆಲ್ ಆ್ಯಕ್ಟಿವಿಟಿ. ಕಂಟ್ರೋಲ್ ದಿ ಆಲ್ ಆ್ಯಕ್ಟಿವಿಟಿ ಆಫ್ ಸೆಲ್ದು ಎಲ್ಲ ಆ್ಯಕ್ಟಿವಿಟಿನೂ ನ್ಯೂಕ್ಲಿಯಸ್ಸೇ ಕಂಟ್ರೋಲ್ ಮಾಡುತ್ತಾ. ಐ ಥಿಂಕ್ ಇಟ್ ಈಸ್ ಕಾಲ್ಡ್ ಅ ಬ್ರೇನ್ ಆಫ್ ಸೆಲ್. ಇದನ್ನು ಬ್ರೇನ್ ಆಫ್ ಸೆಲ್ ಅಂತಲೂ ಕರಿಬೋದು. ನೆಕ್ಸ್ಟ್, ಜೆನೆಟಿಕ್ ಮಟೀರಿಯಲ್ ಸ್ಟೋರೇಜ್. DNA ಇಟ್ ಕಂಟೈನ್ಸ್ ಜೆನೆಟಿಕ್ ಇನ್ಫಾರ್ಮೇಷನ್. ನ್ಯೂಕ್ಲಿಯಸ್ ಒಳಗಡೆ ನಾವು ನೋಡ್ಬೋದು DNA ಸ್ಟೋರ್ ಆಗಿರುತ್ತೆ, ಜೆನೆಟಿಕ್ ಮಟೀರಿಯಲ್. ಅದು ಕೂಡ ಇದ್ರದ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಸಿಂಥೆಸಿಸ್ ಆಫ್ RNAನೂ ಇದು ಸಿಂಥೆಸಿಸ್ ಮಾಡುತ್ತೆ. ನೆಕ್ಸ್ಟ್, ರೈಬೋಸೋಮ್ ಪ್ರೊಡಕ್ಷನ್. ರೈಬೋಸೋಮ್ನು ಇದೆ ನ್ಯೂಕ್ಲಿಯಸ್ಸೇ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್, ಕಂಟ್ರೋಲ್ ಆಫ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, DNA ರಿಪೇರ್. DNA ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ಇದು ರಿಪೇರ್ ಮಾಡೋ ಒಂದು ಫಂಕ್ಷನನ್ನು ಮಾಡುತ್ತೆ. These are functions of nucleus, whole nucleus. ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನ್ಯೂಕ್ಲಿಯಸ್ ಅಂದ್ರೇನು, ನ್ಯೂಕ್ಲಿಯಸ್ಸಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಮತ್ತು ಹೋಲ್ ನ್ಯೂಕ್ಲಿಯಸ್ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ನು ಬರುತ್ತೆ ಮತ್ತು ಲಾಂಗ್ ಎಸ್ಸೆಗೂ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿ. ನಿಮಗೇನಾದರೂ ಸೆಲ್ ಟಾಪಿಕ್ ಮೇಲೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಇದು ಸೆಲ್ ಟಾಪಿಕ್ದು 3rd ಪಾರ್ಟ್ ಆಗಿರುತ್ತೆ, ನ್ಯೂಕ್ಲಿಯಸ್. ನೆಕ್ಸ್ಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ನಿಮಗೇನಾದರೂ ನರ್ಸಿಂಗ್ ಬಗ್ಗೆ ಅಪ್ಡೇಟ್ಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ರೀತಿ ಅಪ್ಡೇಟ್ಸ್ನ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.